ಅಪ್ಪ್ಯಾ ಅಪ್ಪ್ಯಾ ನಾ ಟವಲ್ ತಗೊಂಡ ಮರ್ತು ಬಿಟ್ಟೆ. ತಡಿ ಟವಲ್ ಅರ್ ತಗೊಂಬರ್ತಾನೆ. ಮತ್ತು ಅವ್ವ ಬೈತಾಳ. ಅಯ್ಯ ಈಕೆನಿಕೆ ಹಿಂಗೆ ಮಾಡಾಕ್ತಾಳಲ್ಲ. ಎಷ್ಟಾದರೂ ಪಾಪಕ್ಕೆ ಕೂಸು ತೀರ್ಕೆಂತಲ್ಲ. ಕೂಸು ನೋಡತ್ಲೇನ ದುಃಖ ಆಗೈತಿಕಿಗೆ. ನಾನು ಆಕೆಗೆ ನೋಡ್ಕೆ ಅಂತ ಹೇಳಿಬಿಟ್ಟೆ. ಹೇಳ್ಬೇಕಾಗಿತ್ತ ಬೇಡಾಗಿತ್ತ. ಪಾಪಕ್ಕಿಗೆ ಭಾಳ ಸಂಕಟ ಏನು. ನಾನು ಹೇಳಬಾರ್ದಾಗಿತ್ತವ. ಪಾಪಕ್ಕಿ ನೋವಿನ ಮೇಲೆ ಬರೀ ಹೇಳ್ದಂಗೆ ಆತ ಏನ ನಾನು ಕೂಸಿನ ನೋಡಿಕೆ ಅಂದದ್ದು. ಎಂಥ ಟೈಮ್ ನೋಡು. ಆಕೆ ಪರಿಸ್ಥಿತಿನೂ ಹೆಂಗೆ ನಕ್ಕಂತ ಆಡ್ಕೊಂತ ಇದ್ದಕ್ಕಿ ಒಮ್ಮಕ್ಕಳೇ ಸುಂದು ಹೊಡೆದ್ಬಿಟ್ಟ. ಎಷ್ಟಾಗಲಿ ಅಷ್ಟೊಂದು ತಿಂಗಳ ಹೊಟ್ಟೆಗೆ ಇಟ್ಕೊಂಡು ಕೂಸು ಎಷ್ಟೆಲ್ಲ ಕನಸು ಆಸೆ ಕಟ್ಕೊಂಡಿರ್ತಾಳ. ಹಿಂಗಾಗಬಾರ್ದು ಆ ದೇವರು. ಯಾರ ಜೋಡಿನ ಹಿಂಗೆ ಮಾಡಬಾರ್ದು. ಯಾರಿಗೂ ವೈರಿಗಳಿಗೂ ಹಿಂಗೆ ಮಾಡಬಾರ್ದು ಆ ದೇವ್ರು. ಅತ್ತಿಗೆಮ್ಮ ಹಾಂ ಹಾಂ ಅಯ್ಯೋ ಈಕೆ ಬಂದ್ಬಿಟ್ಲಲ್ಲ. ಏನಂತಾಳ ಏನ ಅತ್ತಿಗೆಮ್ಮ ಬೇಜಾರು ಮಾಡ್ಕೋಬೇಡ. ನೀನು ನನ್ನ ಜೋಡಿ ಅತ್ತಿಗೆಮ್ಮ ಆಗಿರಲೇ ಇಲ್ಲ ಪಲ್ಲವಿ. ಗೆಳತಿಯಾಗಿನೇ ಇದ್ದಿ. ಗೆಳತಿ ಥರನೇ ಇದ್ದೆ ನಾನು ನೀನು. ಆದ್ರೆ ಜೋಡಿಗೆನ ಮಕ್ಕಳನ್ನ ಎತ್ಕೊಂಡು ಇಬ್ರು ಬೀಗ್ತೇರಾಗಣ ಅಂತಂದು ಎಷ್ಟು ಆಸೆ ಇಟ್ಕೊಂಡಿದ್ವಿ. ಹಿಂಗಾಕತಿ ಅಂತಂದು ನಾ ಮನಸ್ನಾಗೂ ಅನ್ಕೊಂಡಿದ್ದಿಲ್ಲ ಪಲ್ಲವಿ. ಧೈರ್ಯ ತಂದ್ಕರವ. ನಿನ್ನಷ್ಟು ಗಟ್ಟಿ ನಾವಲ್ಲ. ನಿನ್ನ ಕಷ್ಟ ಏನಂತಂದು ನನಗೆ ಅರ್ಥ ಆಕತಿ. ಧೈರ್ಯ ತಂದ್ಕರವ. ದೇವರು ಕೊಟ್ಟ ಕೊಡ್ತಾನೆ ಮತ್ತು. ಸುಜಾತ ನಿನ್ನ ಹತ್ರ ಒಂದು ಮಾತು ಕೇಳಿದ್ರೆ ಇಲ್ಲ ಅನ್ಬೇಡ. ಇಲ್ಲಿ ಹೇಳ ಪಲ್ಲವಿ. ಏನು ಹೇಳ. ನಾ ಈ ಖುಷಿನ ನನಗೆ ಯಾವಾಗ ಬೇಕಾವಾಗ ಎತ್ಕೋಬೋದಲ್ಲ. ಈ ಪಾಪುನ ಮಕ್ಕ ನೋಡಿ ನಾನು ನನ್ನ ದುಃಖ ಮರಿತೇನೆ ಸುಜಾತ. ನನಗೆ ಎತ್ಕೋಬೇಡ ಮಾಡಬೇಡ ಅಂತ ಅನ್ಬೇಡ ಪಲ್ಲವಿ. ಹಂಗ್ಯಾಕೆ ಮಾತಾಡ್ತಿ. ನಾ ಏನ್ರ ನಿನಗೆ ಎತ್ಕೋಬೇಡ ಅಂತ ಹೇಳಿ ನಾನು. ಇನ್ನೂ ನಿನಗೆ ಎತ್ಗೆನ ಕೊಟ್ಟಿದ್ರಿಂದ ನಿನ್ನ ದುಃಖ ಜಾಸ್ತಿ ಆತನ ಅಂತಂದು ಅನಿಸ್ತು ನನಗೆ. ಇಲ್ಲವಾ ನಾ ಇವತ್ತು ಹಂಗೆ ಮಾಡಂಗಿಲ್ಲ. ಅವ ಪುಣ್ಯವಂತವ. ಅವನಿಗೆ ಇಬ್ಬಿಬ್ರು ತಾಯರು ಸಿಕ್ಕಾರ. ನಾವು ಇಬ್ರು ತಾಯರಾಗಿ ಒಬ್ಬ ಮಗನ ಬೆಳೆಸೋಣ. ನೀ ಎದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನೀನು ತ್ರಾಸ್ ತಗೊಳಕ್ ಹೋಗ್ಬೇಡ. ನಿನ್ ಕೂಸು ಇಲ್ಲ, ನಿನ್ ಕೂಸು ತೀರ್ಕೆಂತ ಅಂತಂದು ದುಃಖ ಪಡಬೇಡ. ಇದು ನಿನ್ ಕೂಸ ಅನ್ಕ. ನಾವಿಬ್ರು ತಾಯಂದ್ರ ಅವನಿಗೆ. ಕೃಷ್ಣ ಪರಮಾತ್ಮಗ ಹೆಂಗೆ ಎರಡೆರಡು ತಾಯರಿದ್ರು ನೋಡು. ಹಡದಕ್ಕೊಬ್ಬೇಕಿ ಸಾಕಿದಕ್ಕೊಬ್ಬೇಕಿ ಅಂತಂದು ಹಂಗ ನಾವಿಬ್ರು ಇವನ್ನ ಸಾಕನ ಬೆಳೆಸೋಣ. ಆದ್ರೆ ದೂರ ಇದ್ದಿಲ್ಲ, ಇಲ್ಲೇ ಇದ್ದ ಜೊತೆಗಿದ್ದನ ಸಾಕನ ಸುಪ್ಪಲ್ಲವಿ. ಒಟ್ಟ ಎದಕ್ಕೂ ತಲೆ ಕೆಡಿಸ್ಕೊಬೇಡವ. ನೀ ಒಟ್ಟ ದುಃಖ ಪಡಬೇಡ. ನಿನ್ ದುಃಖ ಪಡೋದು ನೋಡಕ್ ಆಗವಲ್ತು ನನ್ನ ಕೈಲೇ. ಆತವ ಪುಣ್ಯ ಬರಲಿ ನಿನಗೆ, ಪುಣ್ಯ ಬರಲಿ. ಎಂತ ಮಾತಾಡ್ತೀಯ ಯಪ್ಪ ದೇವ್ರ. ಇವರಿಬ್ರು ಗೆಳತ್ಯಾನ ಇನ್ನೂ ಗಟ್ಟಿ ಮಾಡಕ್ಕಂತಾನೆ ಇಂಥದ್ದೊಂದು ಸಂದರ್ಭ ತಂದು ಅಡ್ಡಿದ್ದೇನೆ ಯಪ್ಪ ನೀನು. ಹಿಂಗ ಇವ್ರ ದೇವ್ರ ದಯದಿಲ್ಲ. ಹಿಂಗ ಆ ಕೂಸಿಗೆ ಪ್ರೀತಿ ಕೊಟ್ಟಗಂತ ಹೋದ್ರೆ ಸಾಕು. ನನ್ನ ಮಗಳಿಗೆ ಕಷ್ಟ ಆಗಬಾರ್ದು ಅಂತಂದು ಸೊಸಿಗೆ ಅಷ್ಟು ದೊಡ್ಡ ಕಷ್ಟ ಕೊಟ್ಟೇನೆ ನಾನು. ದೇವ್ರ ಇದಕ್ಕೆಂತ ಶಿಕ್ಷೆ ಕೊಡ್ತೀಯ ಏನಪ್ಪ ನನಗೆ ನೀನು. ಮುಂದಿನ್ನೂ ಏನೇನು ಆಕತ್ತೆ ಅಂತಂದು ಚಿಂತೆ ಆಗಿದ್ದೆ. ಆದ್ರೆ ನನ್ನ ಮಗಳು ತಿಳುವಳಿಕೆ ಕೆದ ಇಷ್ಟರ ಹೇಳಿದ್ಲಲ್ಲ, ಇದ ಒಂಥರ ಸಮಾಧಾನ. ಮುಂದೆ ನೋಡಿಕೊಂಡ್ರೆ ಆತು. ಈಗರ ಪರಿಸ್ಥಿತಿ ಸುಧಾರಿಸ್ದಂಗೆ ಆಕತ್ತೇನ ನೋಡೋಣ. ಸುಜಾತ ನಡಿಯವ, ಜಳಕ ಮಾಡಿ ನಡಿ. ಹೇವ ಅತಿಗೆ ಪರಿಸ್ಥಿತಿ ನೋಡೋಕ್ಕಾಗವಲ್ತು ಬೇವ. ಹೂನವ ಹಣೆ ಬಾರ ಏನು ಮಾಡಕ್ಕತ್ತಿ. ಯವ್ವ ನನಗೇನಾರು ಹಿಂಗಾಗಿ ತಂದದ್ರ ನಾ ಜೀವಂತನ ಇರ್ತಿದ್ದಿಲ್ಲ ಬೇವ. ಜೀವಂತನ ಇರ್ತಿದ್ದಿಲ್ಲ ನೀನು. ಗೊತ್ತೈತಿವ ನನಗೆ, ಗೊತ್ತೈತಿ ನನಗೆ. ಏನ್ ಮಾಡಕತ್ತಿ ಒಬ್ಬಾಕಿ ಕೂತ್ಕೊಂಡು? ಏನ್ ಮಾಡ್ಲಪ್ಪ, ರಾಮನಾಮ ಜಪ ಮಾಡಕತ್ತಿದ್ದೆ. ಇನ್ನೇನೈತಿ ನನಗರ ಕೆಲಸ ಈ ಮುದಿ ವಯಸ್ಸಿನಾಗ. ಯಾಕೆ ಬೇ ನಡಿ ಒಂದು ಪಿಕ್ಚರ್ಗೆ ಹೋಗೋಣ, ಪಿಕ್ಚರ್ ನೋಡಿ ಬರೋಣ. ಪಿಕ್ಚರ? ಯಾವ ಪಿಕ್ಚರ್ ಬಂದೈತಿ ಹೊಸದಾಗಿ? ಯಾವ್ದ್ರ ಒಂದು ಬಂದಿರ್ತೈತಿ ನಡಿ ಬೇ ಅಮ್ಮ. ಕನ್ನಡ ಪಿಕ್ಚರ್ ಯಾವ್ದಾದ್ರು ಇನ್ನು ನೋಡ್ಬರ ನಡಿ. ಅದೇನ ಸರಿ. ಆದ್ರೂ ಈಗಿನ ಪಿಕ್ಚರ್ಗಿಂತ ಹಳೆ ಪಿಕ್ಚರ್ ನೋಡಕ್ ಬಾರಿ ಚಂದ ಬಿಡ. ರಾಜ್ಕುಮಾರನ್ ಪಿಕ್ಚರ್ ಬಾಬಾ ವಜ್ರಮಣಿ ಫೈಟಿಂಗ್ ಏನಂತೀಯ. ಅವಾಗಿನ ಕಾಲ ಅವಾಗಿನ ಪಿಕ್ಚರ್ ಹಂಗ ಇದ್ವು, ಕತಿನೂ ಹಂಗ ಬರ್ತೈತಿ ಬಿಡಯಪ್ಪ. ಈಗಿನ ಏನ ನೋಡಂಗಾಗದಲ್ಲ. ಈಗೇನು ಬರ್ತೀಯ ಅವಲ್ಯ? ಬಿಡ್ಲ ನೀನ ನಕ್ಷಟಿ ಮಾಡ್ತಾನ ಅಂದ್ರೆ ನೀ ಕರೆನ ಹಚ್ಚೇನ. ಹೋಗಲ್ಲ, ಹೋಗು ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಹೋಗು. ಮನಿ ಬಡ 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 ಅನ್ನಕತ್ತೈತಿ. ಏಟ್ ದಿನ ಅದು ಇನ್ನೂ ಬಿಡತ್ತ ಅವ್ರ ಮನ್ಯಾಗ. ರಜಕ್ ಹೋಗ್ಯಾಳ ಬಿಡ್ಬೇ ಅಮ್ಮ. ಇವತ್ತು ನಾಳೆ ಸಾಲು ಆದ್ರೂ ಬರ್ತಾವ ತಾನ ಓಡಿ.
ಆಕೇನ್ ಹಗ್ಲಲ್ಲ ಹೋಗಂಗಿಲ್ಲ ಬಿಡಂಗಿಲ್ಲ ತವ್ರ ಮನಿಗೆ. ಮತ್ ಸಾಲ್ ರಜಾ ಕೊಟ್ಟಾಕ ಹೋಗ್ತಾಳ. ಮತ್ತ ಏನ್ರ ಫೋನ್ ಹಚ್ಚಿದೆ ಅಂತ ಗುರು ಅಂತಾಳ. ಯಾಕಂತ ನಾನು ಫೋನ್ ಹಚ್ಚಾಕ ಹೋಗಿಲ್ಲ. ಬರೋದ ವರ್ಷಕ್ಕೊಮ್ಮೆ ಅಲೆ ಬರ್ಬೇಕನು, ಅಲೆ ಫೋನ್ ಹಚ್ಚಕತ್ತೇನು, ಹಂಗನು ಹಿಂಗನು ಅಂತಂದ್ ವೈ ಅನ್ನಕತ್ಲ ಅಂದ್ರ ಕಿವಿ ಕೊರೋ ಅಂತ ಹೋಗ್ಬೇ ಅಮ್ಮ. ಅದಕ್ಕ ಯಾಕೆ ಬೇಕಾಗಿತಿ ಯಾವಾಗಾರ ಯಾಕೆ ಬರೋಲ್ಲಕ್ಕ ಅಂತ ಕೈ ಬಿಟ್ರೆ ನೋಡು. ಹೌದು ಬಿಡಪ್ಪ, ನೀ ಹೇಳೋದು ಖರೇನ. ಪಾಪಕ್ಕಿನ ವರ್ಷಕ್ಕೊಮ್ಮೆ ಹೋಗೋದು. ಆಕಿ ಇರುವಲ್ಲಕ್ಕ, ಹುಡ್ರನ್ನ ಕಳಿಸ್ಕೊಡನ್ನೇಪ್ಪ. ಸಾಕತ್ಲಪ್ಪ ನನಗೆ. ಖಾಲಿ ಬಣ 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 ಹೊಡಿತಿತ್ ಮನಿ. ಹುಡ್ರಿಲ್ದ ಮನಿ ಒಳಗೆ ನಿಲ್ಲಕ್ಕೆ ಆಗೋಲ್ತು. ಆಕೆಂತು ಗೌರವ ಮುಂಜಾನೆ ನಾಷ್ಟ ಆತು ಕೆಲಸ ಆತು ಅಂತಂದ್ರೆ ಹೊಂಟ ಬಿಡ್ತಾಳೆ ಗೆಳತಿಯರ ಮನಿಗೆ. ನಾ ಎಲ್ಲಿ ಹೋಗ್ಲಿ? ಅದಕ್ಕೆ ಹೋಗಿ ಹುಡ್ರನಾರ ಕರ್ಕೊಂಬರ್ತಿದ್ದೇನ ಅಂತ ಹೇಳಿದೆ. ಏನೈತೆ ಬೇ ಅಮ್ಮ, ಹುಡುಗ್ರ ಕಯ್ಯ ಪಯ್ಯ ಇಲ್ದ ಮನಿ ನೆಮ್ಮದಿಯಾಗ ಐತಿ. ಇಲ್ಲಾಂದ್ರ ಅದು ವೈ ಅಂತತಿ ಇದು ವೈ ಅಂತತಿ. ಅದಕ್ಕೆ ಆಕಿ ಹುಯ್ ಅಂತ ಆಕಿ ಬೈಯಕಿ ಮನಿ ಹುಯ್ 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 ಅಂತ ನಮ್ನಿ ಅವ್ರಿದ್ರ ಮನಿ. ಹುಡುಗ್ರ ಇಲ್ದ ಮನಿ ತಣ್ಣಗ ಐತಿ. ಯಾಕೆ ತಣ್ಣಗಿರ್ಬಾರ್ದವ ನೀನ್ ಅಂತ ನ್ಯಾನ. ಒಟ್ಟು ನಿಮ್ಗೆಲ್ಲ ಹೆಣ್ಮಕ್ಳಿಗೆ ಹೆಂಗ ಒಟ್ಟು ಹುಯ್ 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 ಅನ್ಕಂತಿದ್ರನ ಚಂದ ನಿಮಗೆ. ಮನಿ ತಣ್ಣಗಿದ್ರ ಚಂದ ಕಾಣಂಗಿಲ್ಲ. ತಣ್ಣಗಿದ್ರೆ ಯಾಕೋ ತಣ್ಣಗೈತಲ್ಲ, ಇದನ್ನ ಎಲ್ಲಿ ಹುಯ್ ಅನ್ಸ್ಬೇಕು ಅಂತ ನೋಡ್ತಿರ್ತೀರಿ ನೋಡ್ರಿ. ಮನಿ ತಣ್ಣಗಿತ್ತು ಅಂದ್ರೆ ನಿಮ್ಗೆ ಚಾಲು ಆಕತಿ. ಇದೇ ಇಲ್ಲೊಂದು ಸಮಸ್ಯೆ ಇದೆ, ಖಂಡಿತ ಇದೆ ಅಂತೀರಿ ನೀವು. ಹೊಡ್ಲ ಹಲ್ಕಟ್ ಬೇಡ. ನಿನಗೇನು ಗೊತ್ತು? ಮನ್ಯಾಗ ಹುಡ್ರ ಚಿಲಿಪಿಲಿ ಅನ್ಕಂತಿದ್ರನ ಚಂದ ಅದ. ಈಗೇನು ಕರ್ಕೊಂಬರ್ತೀಯ ಇಲ್ಲ? ಮೂರಿ ಮಾವರ ಅಮ್ಮಾರ್ ಹೇಳೋದು ಸರಿನಾ. ಹುಡ್ರು ಗದ್ಲಿಲ್ದ ಮನಿ ಬಣ ಬಣ ಅನ್ನಕತ್ತತಿ. ಹೋಗಿ ಅಕ್ಕನ್ನು ಹುಡ್ರನು ಕರ್ಕೊಂಬರ್ರಿ. ನನಗೂ ಹುಡ್ರಿಲ್ದ ಬ್ಯಾಸ್ರ ಆಗಾಕತ್ತತಿ. ನಿನಗೆ ಹುಡ್ರಿಲ್ದ ಬ್ಯಾಸ್ರ ಆಗಾಕತ್ತ ಯವ್ವ? ಆ ಹುಡ್ರಿದ್ರ ಹಂಗ ಅಯ್ಯೋ ಏನ್ ಒದರ್ತಾವು, ಏನ್ ಹಿಂಗ್ ಮಾಡ್ತಾವು, ಪಿಶಾಚಿಗಳು ಅಂತಿದ್ದಿ. ಈಗ ಹುಡ್ರ ನೆನಪ ಆಗಾಕತ್ತಿ ಬಿಟ್ಟು ಅಯ್ಯವ ಮಕ್ಳೇ. ಬರಬ್ಬರಿ ಹೇಳಿದ್ ನೋಡು. ನಾನು ಅನ್ಬೇಕಂದೆ. ಬರಬ್ಬರಿ ಆಕತಿ. ಹೇಳು. ಅಯ್ಯ ಹಂಗಲ್ರಿ ಅತ್ತಿಯಾರ. ಮತ್ ಹುಡ್ರಿಗೆ ಬಾಳ ಗಲಾಟಿ ಮಾಡಿದಾಗ ಜಗಳ ಪಗಳ ಮಾಡ್ತಿರ್ತಾರಲ್ಲ, ಅವಾಗ ಏನೋ ಒಂದ್ ಮಾತು ಹಂಗ ಅಂದಿರ್ತೇನೆಪ್ಪ. ಅದನ್ನ ನೀವು ಗಟ್ಟಿ ಹಿಡ್ಕೊಳೋದನ ಇಲ್ರಿಪ್ಪ. ನನಗೂ ಮಕ್ಕಳು ಅಂದ್ರೆ ಬಹಳ ಪ್ರೀತಿ ರೀ ಅತ್ತಿಯಾರ. ಹೌದು ಬಿಡವ, ಕಂಡ ನಾನು ನಿನ್ ಪ್ರೀತಿನ ಎಟ್ ಮಾಡ್ತಿ ಎಟ್ಟಿಲ್ಲ ಅನ್ನೋದ. ಆ ಹುಡ್ರಿ ಇದ್ರ ನಿಂತ ನೆಳಿ ಸೇರಂಗಿಲ್ಲ. ಹೊರಗೆ ಹೋಗ್ರೆ ಎದಕ್ ಒದರ್ತೀರಿ, ಹೊರಗೆ ಹೋಗ್ರೆ ಅಂತಿದೀವ ನಮ್ನಿ. ಈಗ ಹುಡ್ರನ್ನ ಕರ್ಕೊಂಬ ಅಂತೀರಿ. ವಿಚಿತ್ರ ಅಥವಾ ಕೇಳಿ ಅದಕ್ಕಂದೆ ನಾನು. ಹೋಗ್ಲಿ ಬಿಡು, ಹೆಂಗಾದ್ರೂ ಕರ್ಕೊಂಡ್ ಬಂದಾರ ಬರ್ತಾನ. ಸಾಲಿನ ಚಾಲು ಆಗಾಕತ್ತು ಅಲ್ಲ, ಬರ್ತಾಳ ಆಕಿನೂ ನಿಲ್ಲಂಗಲ್ಲ. ಸಾಲ್ ಚಾಲು ಆದ್ರ ಸಾಲಿ ಬಿಡಂಗಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಸಾಲಿಗೆ ಹಚ್ಚಿಸ್ತಾರ. ಮತ್ತ ಸಾಲಿ ಬಿಡಾಕ್ ಬರೋದಿಲ್ಲ ಅಂತಂದು ಓಡಿ ಬರ್ತಾಳ. ಆಕಿಗಂತೂ ತಪ್ಪಿದ್ದಲ್ಲ. ನಿನ್ನ ಮಾತು ಕೇಳೇ ವಿಚಿತ್ರ ಆತು. ಕೆಲಸ ಮೈ ಹತ್ತಕತ್ತವಲ್ಲ, ವಜ್ಜಿಗೆವ ಕೆಲಸ. ಅದಕ್ಕ ಜಲ್ದಿ ಕರ್ಕೊಂಬರ್ರಿ, ಆಕಿ ಬಂದ್ರ ನನ್ ಕೆಲಸ ಹಗರಾಕವು ಅಂತಾಳಕಿ. ನೀ ಮುದಿ ಕೆಳಗ ಸಾಯ್ತೈತಿ ಅಂತ ನೋಡ್ ನಾನ್ರ. ಅದೇನ ಖರೇ ಬಿಡ್ರಿ ಅತ್ತಿಯಾರ. ನಾ ಏನು ಹಂಗೆ ಹೇಳಿಲ್ ಬಿಡ್ರಿ ಅತ್ತಿಯಾರ. ನೀವ್ ಹಂಗೆ ತಿಳ್ಕೊಂಡ್ರ ನಾ ಏನ್ ಮಾಡಕತ್ತಿ. ಹೋಗ್ಲಿ ಬಿಡ್ರಿ, ನಾವೇನ್ ಮಾತಾಡಿದ್ರು ತಪ್ಪ, ಅದು ಬೇರೆ ಮಾತು. ಮತ್ತ ಒಬ್ಬೇಕಿನ ಮನಿದೆಲ್ಲ ಕೆಲಸ ಮಾಡ್ಬೇಕಂದ್ರ ನನಗೂ ವಜ್ಜಿನ ಹಾಕತ್ರಿ ಅತ್ತಿಯಾರ. ಎಂತೂ ಸಹಜನ ಅದಾವೆ. ಮತ್ತ ಎಲ್ಲ ನಾನು ಒಬ್ಬೇಕೆ ಮಾಡ್ಬೇಕಂತಂದ್ರ ಅಷ್ಟ್ರು ಗಣಮಕ್ಳು, 3 ಜನ ಗಣಮಕ್ಳು, 4 ಜನ ಗಣಮಕ್ಳು ಮಾವಾರನ್ನ ಹಿಡಿದ್ರ ಮತ್ತ ನಮ್ಮಾರು ನೀವು ನಾನು ಮತ್ತೆ ಎಲ್ಲಾರ ಕೆಲಸ, ಎಲ್ಲಾರ ಅರಿಬಿ ಬಾಂಡೆ ಕಸ ಕಲ್ಲು ಅಂದ್ರ ಹಂಗಾಕತ್ತೇನ್ರಿ ಅತ್ತಿಯಾರ. ಮತ್ತ ಕೆಲಸ ಬಾಳನ ಹಾಕವು. ನಾನೇನು ಕೆಲಸ ಸಲುವಾಗಿ ಏನ್ ಹೇಳಿಲ್ಲ. ಹೋಗ್ಲಿ ಬಿಡ್ರಿ, ನಾವೇನ್ ಹೇಳಿದ್ರು ನೀವು ಅದನ್ನ ತಿಳ್ಕೊಂತೀರಿ ಅಂದ್ಮ್ಯಾಗ ನಾ ಈ ಮಾತಾಡ್ಯಾರ ಏನ್ ಉಪಯೋಗ ಐತಿ? ಹೆಂಗಾರ ಮಾಡ್ರಿ ನಿಮ್ಗೆ ತಿಳ್ದ. ಯವ್ವ ಆಕಿ ಯಾಕೆ ಸುಮ್ಮನೆ ಏನ್ರ ಅನ್ನಕ್ ಹೋಗಿರಿ? ಸುಮ್ಮನೆ ಬ್ಯಾಸರಾಗಿ ಹೋದ್ಲಿ ನೋಡು. ಏನ್ರ ನಾವೇನ್ ಅಂದಲ್ ಕುಂದ್ರಲ್ಲ. ಇದ್ದ ಹೇಳೈತಿ. ಅದೇನ ಅಂತಾರಲ್ಲ, ಇದ್ದಂಗೆ ಹೇಳಿದ್ರೆ ಅದು ಬಂದಿರಿ ಗೊತ್ತದ್ರ ಹಂಗ ಆತಕಿ ಗಾಟ. ಮಕ್ಳೇ ಬೇನ್ ಗಿಡದಾಗ ಒಮ್ಮಕ್ಳೇ ಸಿಹಿ ಬರಾಕತ್ತು ಅಂದ್ರ ಯಾರಿಗಾದ್ರೂ ಆಶ್ಚರ್ಯ ಆಗಿ ಆಕತಿ. ಹಂಗ ಕೇಳಿಸ್ಕೊಂಡೇನಪ್ಪ? ನಮ್ಮ ಮನ್ಯಾಗಿನ ಪರಿಸ್ಥಿತಿ ನಮಗ್ ಗೊತ್ತದವು. ನೀ ಸುಮ್ಮನೆ ಇರು, ಎದಕ್ಕೂ ತಲೆ ಹಾಕಕ್ ಹೋಗ್ಬೇಡ. ಈಗೇನು ಹೋಗಿ ನಿನ್ ಹೆಂಡತಿ ಕರ್ಕೊಂಬರ್ತೀಯನಿಲ್ಲ? ಆತ್ ಬಿಡು ಬೇವ, ಕರ್ಕೊಂಬರ್ತೀನಿ. ಅಪ್ಪೆಲ್ಲ ಏನ್ ಬೇವ? ನಿಮ್ಮಪ್ಪ ಮಕ್ಕಳು ಕರ್ಕೊಂಡು ಹೊಲ ಬಿತ್ತಕ್ ಹೋಗ್ಯಾರಪ್ಪ. ಒಂದಿಟ್ಟು ಹೋಗಿ ನೀವು ನಿಂತು ಆಸರಾದ್ರ ಚಲೋ ಆಕತಿಪ್ಪ. ನೀವೇನು ಹೊಲದ ಕಡೆಗೆ ತಲೆನ ಹಾಕೋದಿಲ್ಲ. ಪಾಪ ಅದು ವಯಸ್ಸಾಗೈತಿ ನಿಮ್ಮಪ್ಪಗ. ಎಟ್ಟಂತ ಬಡದಾಡ್ತಾನ ಅವನೊಬ್ಬನ. ಅದೊಂದಕ್ಕ ಎಲ್ಲ ಹಾಕಿ ಕುಂತ್ ಬಿಟ್ಟಿರಿ ನೀವು ಆರಾಮಾಗಿ. ನಾನು ನೋಡ್ತೇನೆ ಎಷ್ಟಂತ ನಾನು ಸುಮ್ನಿರ್ಲಿ ನೋಡ್ಕೊಂತ ಹೋಗ್ಬೇಕು. ಅಪ್ಪಗೊಂದಿಟ್ಟು ಆಸರ ಆಗ್ಬೇಕು ಅನ್ನಂಗಿಲ್ಲ. ಅವನಾರ ನೌಕರಿಗೆ ಹೋಗ್ತಾನ ಬಿಡು. ನೀನ ಏನ್ ಮಾಡ್ತೀಯಲ್ಲ, ಒಂದಿಟ್ಟು ಹೋಗಬಾರ್ದನು ನಿಮ್ಮ ಅಪ್ಪನ ಕೈಯಾಗ? ಮಳಿ ನೋಡಿದ್ರ ಟೈಮ್ಗಿಂತ ಮುಂಚೆನ ಚಾಲು ಆಗೈತಿ. ಈ ಸರಿ ಏನು ಹೊಲ ಬಿತ್ತದ ಆಕತಿಯೋ ಏನಿಲ್ಲೋ, ಏನ್ ಹೊಲ ಕಾಲಿನ ಬಿಡೋದಾಕತಿಯೋ ಒಂದು ತಿಳಿದಂಗಾಗೈತಿ.
ನಾವಿನ್ನು ಮುಂಗಾರು ಲೇಟ್ ಐತಿ ಬಿಡು ಅಂತಂದು ಬಿತ್ತಲಿಲ್ಲ. ಮುಂಗಾರು ಸನಿಯಕ್ ಬಿತ್ತಿದ್ರಾತು ಅಂತಂದು ಅದೇನಿಲ್ಲ ಈಗ ಚಾಲು ಆಗಿಬಿಟ್ಟತಿ ಆಲೆ 1 ತಿಂಗಳ ಮುಂಚೆನ. ಏನ್ ಮಾಡೋದೈತಿ, ರೈತರ ಹಣೆ ಬರನ ಹಿಂಗ. ನಾವು ಒಂದ್ ಅನ್ಕಂದ್ ಕುಂದ್ರದ ಅದೊಂದಾಗದ. ಬಂದು ಒಂದೊಮ್ಮೆ ಹಾಳು ಮಾಡ್ತತೆ, ಬರ್ಲಾರ್ದ ಒಂದೊಮ್ಮೆ ಹಾಳು ಮಾಡ್ತತಿ. ಒಟ್ಟು ರೈತರಿಗೆ ಐತನ ಕುತ್ತೆಲ್ಲ ಅನಿಸ್ಬಿಟ್ಟತಿ ನನಗರ. ಸುಮ್ಮನ ಚಲೋ ತಂಗ ಜಗ್ಗಟ್ಟು ಓದಿ 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 ಪಟ್ನಾ ಸೇರರ್ ಬಾಳೆನ ಚಲೋ ಬಿಡ ಯಪ್ಪ. ಯಾರು ಇದ್ರ ಜೊತೆ ಗುದ್ದಾಡ್ಯಾರು. ಯವ್ವ ಇನ್ನು ನಾವ ಆರಾಮದೇವಿ. ಓದಿ ಪಟ್ನಾ ಸೇರಿದವ್ರ ಬಾಳೆವು ಇನ್ ನಮ್ಗಿಂತ ಇನ್ನೂ ಬೇಕಾರೈತಿ. ಯಾಕೆ ಬೇಕು ತಗ, ನಾವಿನ್ನೂ ದೇವ್ರ ದಯದಿಲಿ ಆರಾಮದೇವಿ. ಏನ ಮತ್ತೆ ಒಂದಿಟ ಹಂಗಾಗದ, ಅದ್ ಏನ್ ಮಾಡಕತಿ. ಹಂಗಂದು ಎಲ್ಲಾ ರೈತರು ಹೊಲ ಉಳದ್ ಬಿಟ್ಟು ಹೋಗಿ ಪ್ಯಾಟಿ ಸೇರಿದ್ರ ಎಲ್ಲಾರು ಮಣ್ಣ ಬದ್ಲಿಗೆ ಅನ್ನದ ಬದ್ಲಿಗೆ ಮಣ್ಣ ತಿನ್ಬೇಕಾಕತ್ತೆ. ಆಮೇಲೆ ಅನ್ನ ಯಾರು ಅಕ್ಕಿ ಯಾರು ಬೆಳಿಬೇಕು, ಅನ್ನ ಬೇಕಲ್ಲ ಹೊಟ್ಟಿಗೆ ತಣ್ಣೀರ್ ಬಟ್ಟಿನ ಎಲ್ಲಾರು ಪಟ್ನಾ ಸೇರಿದ್ರ ಆಮೇಲೆ ಮುಂದೊಂದ್ ಎಂತ ಕಾಲ್ ಬರ್ತೈತಿ ಗೊತ್ತೇನ್ ಬೇವ. ಹಿಂಗ ಎಲ್ಲಾರು ಹೊಲ ಮಾರಾಕತ್ರ ಅಂದ್ರ ಈಗ ಫಾರಿನಿಯರು ಇಲ್ಲಿಂದ ತರಿಸ್ಕೊಂಡು ಅಲ್ಲಿ ಜಗ್ ರೇಟಿಂಗ್ ಮಾರಾಕತ್ತಾರ ಫಾರಿನಾಗೆಲ್ಲ. ಹಂಗ ನಾವು ಬ್ಯಾರೆ ಕಡೆಯಿಂದ ತರಿಸ್ಕೋಬೇಕಾಕತಿ. ಅವಾಗ ನಮ್ಮ ಭೂಮಿ ನಾವು ಕಳ್ಕೊಂಡು ಬ್ಯಾರೆ ಕಡೆಯಿಂದ ತಿನ್ನೋ ಸಾಮಾನ್ ತರಿಸ್ಕೊಂಡು 1 to ಡಬಲ್ ರೇಟಿಗೆ, ಡಬಲ್ ಏನು 10 ಪಟ್ಟು ಜಾಸ್ತಿ ರೇಟ್ನಾಗೆ ಮಾರ್ತಾರ. ಆಮೇಲೆ ಹಂಗಾಕತಿ ಬಾಳಿವು. ಸೌಕಾರ ಇದ್ದಾರೆಲ್ಲ ಈಗ ನೋಡಿ, ಸೌಕಾರ ಇದ್ದಾರೆಲ್ಲ ಹೊಲನ ಮಾಡಕತ್ತಿರೋದು. ಹೊಲ ತಗೊಂತಾರ ಮೊದ್ಲು ಶಾಣೆ ರೊಕ್ಕರ. ಹೊಲ ತಗೊಂಡ್ ನಾಳೆ ಏನ್ ಮಾಡ್ತಾರ ಗೊತ್ತ ನೀವ್ರ, ಜಗ್ ರೇಟಿಗೆ ಡಬಲ್ ಟ್ರಿಬಲ್ ರೇಟಿಗೆ ನಮಗ ಮಾರ್ತಾರ. ಅದ್ರಾಗ ಪೀಕ್ ಇದ್ದ ಬಂದದ್ವ. ಈಗ ರೈತರಿಗೆ ಬೆಲೆ ಕೊಡುವಲ್ರು. ಹಂಗಾಗಿ ರೈತರು ಏನ್ ಮಾಡ್ತಾರ, ಸಾಲಿ ಕಲ್ತು ಪಟ್ನಾ ಸೇರಿದ್ರು ಚಲೋ ಬಿಡಪ್ಪ ಅಂತಾರ, ಪಟ್ನಾ ಸೇರಾಕತ್ತಾರ ಎಲ್ಲಾರು. ನಾಳೆ ಇವ್ರೆಲ್ಲ ಅದಾರಲ್ಲ, ಇವ್ರು ಶ್ರೀಮಂತರ ಜನ, ಅವ್ರೆಲ್ಲಾ ಏನ್ ಹೊಲ ತಗೊಳಕತ್ತಾರಲ್ಲ, ನಾಳೆ ಅದ್ರಾಗ ಪೀಕ್ ಬೆಳೆದು ನಮ್ಗ ಇಷ್ಟ ಅಂದ್ರ ಕೊಡ್ತೇವಿ, ಇಲ್ಲಕ್ರಿ ಇಲ್ಲ ತಗೊಂಡಿದ್ರ ತಗ ಬಿಡಂಗಿದ್ರು ಬಿಡು ಅಂತಾರ. ಪಟ್ಟಿ ಕೂಡ್ಬೇಕಾ, ಅವಾಗ ತಗೋಬೇಕಾ. ಹಿಂಗಾಕತ್ ಪರಿಸ್ಥಿತಿ. ಅದಕ್ಕ ಈಗ ಏಟ್ ಕಟ್ಟ ಬಂದ್ರು ಕಷ್ಟ ಬಂದ್ರು ಏನ್ ಬಂದ್ರು ಹೊಲ ಇದ್ದರ ಸೌಕಾರರು. ಒಟ್ಟಿಗೆ ರೊಕ್ಕ ತಿನ್ನಂಗಿಲ್ಲ ಬೇವ, ಅನ್ನನ ತಿನ್ನೋದು. ಅನ್ನ ಬೆಳ್ಕೊಳಕ ಭೂಮಿ ಇದ್ರ ಅದ್ರಂತ ಅವನಂತ ಶ್ರೀಮಂತನ ಬೇರೆ ಯಾರು ಇಲ್ಲ. ಹಂಗಾರ್ದಂತ ಮಾತು ಹೇಳಿದೆ ನೋಡಿಯಪ್ಪ. ಹೌದು ಬಿಡಪ್ಪ, ನೀ ಹೇಳೋದ ಖರೇನ. ಹಂಗ ಒಂದೊಂದ್ಸರಿ ತಲೆ ಚಿಟ್ಟ ಅಂದ್ಬಿಡ್ತೈತ್ ಬಿಡಯಪ್ಪ. ಹಂಗಾಗಿ ಹಂಗ ಮಾತು ಬರ್ತಾವ. ನೀ ಹೇಳೋದು ಖರೇನ. ಒಂದಿಟ ಆಳ್ ಮಕ್ಕಳು ಕರ್ಕೊಂಡು ಹೋಗ್ಯಾನ ನಿಮ್ಮಪ್ಪ ಬಿತ್ತಾಕ ಅಂದು, ನೀನು ಒಂದಿಟ್ ಹೋಗಿ ಆಸರಾಗ ಒಂದಿಟ. ಆತ್ ಬೇವ, ನಾ ಹೋಗ್ತಂತಗ, ನೀ ಅಪ್ಪನ ಕಡೆ ಚಿಂತೆ ಮಾಡ್ಬೇಡ. ಏನೈತನಪ್ಪ ಹಂಗಂತೀರಿ. ಯಾರು ಹೊಲದ ಕಡೆಗೆ ತಲಿನ ಹಾಕೋದಿಲ್ಲ. ಮತ್ ಹೊಲ್ದಾಗ ಬೆಳೆದಾದ್ರ ಓಷ್ಟ್ರು ತಿನ್ನಕ್ ಬೇಕು. ಮತ್ ಹಿಂಗಂತಾಳ ನಮ್ಮವ್ವ ಅಂತ ಬ್ಯಾಸರ ಆಗ್ಬೇಡ, ಸಿಟ್ಟು ಬರ್ತೈತಿ ನನಗ. ಹೊಲ್ದಾಗ ಬೆಳದ್ ತಂದಂದ್ರ ಅಪ್ಪ ಎಲ್ಲಾರು ಕುತ್ಕೊಂಡ್ ತಿಂತಿದ್ದೀರಿ. ಆದ್ರೆ ಅವಿಗೆ ಹೋಗಿ ಒಂದಿಟ್ಟಲ್ಲಿ ಆಸರ ಆಗೋದಿಲ್ಲ. ಏನ್ ಮಾಡೋದಪ್ಪ, ನೋಡ್ ಹೆಂಗ್ ಮಾಡ್ತೀಯ ನೋಡ್, ಹೇಳೋದಂತ ಹೇಳೇನಿ. ಆಮೇಲೆ ಇನ್ನೊಂದ್ ಮಾತಯ್ಯಪ್ಪ, ಏನಂದ್ರ ಮಹೇಶಪ್ಪಗ ಕನ್ಯೆ ನೋಡೋನು ಅನ್ಕಂಡ ನೋಡಪ್ಪ. ಬಡ ಬಡ ಕನ್ಯೆ ನೋಡಿ ಅವನಿಗೆ ಒಂದ್ ಲಗ್ನ ಮಾಡಿದ್ರ ಹಗರಾಕತಿ, ಮುಗಿತೈತಿ, ನಮ್ ಜವಾಬ್ದಾರಿನೂ ಕಳಿತೈತಿ. ಲಗ್ನ ಮಾಡೋನು ಅನ್ಕಂಡನಿ. ಏನು ಹೆಂಗ? ನಾ ಏನ್ ಹೇಳಿ ಬೇವ, ನೀನು ಅಪ್ಪ ಸೇರಿ ಏನ್ ತೀರ್ಮಾನ ತಗಂತೀರಿ ಅದ ನೋಡೋಣ ಅಂದ್ರ ನೋಡೋಣ. ಅದ್ರಾಗ ಏನೈತಿ, ಯಾವಾಗಿದ್ರು ಲಗ್ನ ಮಾಡೋದ. ಅವ್ನು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗೈತಿ, ಎಲ್ಲ ಮುಗಿಸ್ಕೊಂಡ್ ಬಂದಾನ. ಇನ್ನೇನು ಮದ್ವಿ ಮಾಡಿ ಅವ ನೌಕರಿಗೆ ಹೋಗ್ತಾನೆ ಅಂತ ಕಳ್ಸಿದ್ರಾತು. ಇಲ್ಲಪ್ಪ ಇಲ್ಲೇ ಇರ್ತಾನೆ ಅಂದ್ರೆ ಇಲ್ಲೇ ಇದ್ರ ಇಟ್ಕೊಂಡ್ರಾತು. ಏನ್ ಅವನಿಗೆ ಬಿಟ್ಟಿದ್ದು. ಮದ್ವೆ ಮಾಡೋ ಜವಾಬ್ದಾರಿ ಐತಿ, ಮದ್ವಿ ಮಾಡೋಣ. ನೋಡ್ರಿ ಎಲ್ಲಾರ ಕನ್ಯೆ ನಿಮಗ್ ಗೊತ್ತಿದ್ದಲ್ಲಿ. ಹಂಗ ನೋಡಕ್ ಶುರು ಮಾಡ್ಬೇಕಪ್ಪ. ಇನ್ನ ನಾನು ಇಟ್ಟು ದಿನ ಏನ್ ತಲೆ ಕೆಡಿಸ್ಕೊಂಡಿದ್ದಲ್ಲ, ಇನ್ನ ಮತ್ತೆ ಚಾಲು ಮಾಡ್ಬೇಕು. ನೀನು ಹಂಗ ನೋಡು, ನಿನ್ಗೆ ಎಲ್ಲಾರ ಗೊತ್ತಿದ್ರ ಅವ್ರೇನು ವರದಕ್ಷಿಣೆ ಏನು ಕೊಡ್ಲಿಕ್ರು ಪರವಾಗಿಲ್ಲ. ನಮಗ ಹುಡುಗಿ ಮಾತ್ರ ಚಲೋ ಇರ್ಬೇಕು, ನಮ್ಮಂತೆ ಅನ್ಕ ಹೊಂದ್ಕೊಂಡು ಹೋಗ ಅಂತದ್ದಿರ್ಬೇಕು. ಬಾಯಿ ಬಡಿಕೆ ಆದ್ರೆ ಬ್ಯಾಡಪ್ಪ, ಮೊದ್ಲ ಹೇಳ್ಬಿಡ್ತಾನೆ ನೋಡ್ ನಾನು. ಆಯ್ತು ತಗೋರ್ಬೇವ, ನೋಡೋಣಂತೆ. ನಮಗ್ ಏನ್ ಗೊತ್ತಾಗದಲ್ಲವೆಲ್ಲ, ನೋಡೋಣ. ಆದ್ರು ಬರ್ಲಿ ಏನ ಇನ್ನ ಗೊತ್ತಾಗತ್ತ ಅಂಗಡಿಗೆ. ಅಯ್ಯ ಹೊಲಕ್ಕೆ ಹೋಗ್ತಾನೆ ಅಂದ, ಈಗ ಅಪ್ಪನ ಹತ್ರ ಈ ಮತ್ತ ಅಂಗಡಿ ಅಂತೀಯಲ್ಲ. ಹೊಲಕ್ಕೆ ಹೋಗ್ತಾನೆ. ಸರಿಯಪ್ಪ, ಹಂಗಾರ ಹೋಯ್ ಬಾ. ಅತ್ತಿಯರ ಈ ಸರಿ ಮಹೇಶಪ್ಪಗೆ ಮಾತ್ರ ಚಲೋ ಕನ್ಯೆನ ತೆಗಿಬೇಕು ನೋಡ್ರಿ. ಚಲೋ ಕನ್ಯೆ ತೆಗಿತಾ, ಚಲೋ ಕನ್ಯೆ. ನಾವೇನ್ ಹುಳ ಬಿದ್ದೇವೇನು? ನೀ ಮಾತ್ರ ಹೋಗ್ಬೇಡವ ನೋಡಕ, ನಾ ಹೋಗಿ ನೋಡಿ ಮಾಡ್ಕೊಂಡ್ ಬರ್ತಾನಿ. ನೀನು ನಿನ್ನ ಮ್ಯಾಗ ಕುಂತು ಸವಾರಿ ಮಾಡ್ರ ಕರ್ಕೊಂಡ್ ಬರ್ತೀನಿ ನೀನು ಮನಿಗೆ. ಬೇಡ, ನಾ ಎಲ್ಲ ನೋಡ್ತಾನಿ, ಸುಮ್ನಿರು. ಆಕೆ ಅದಾಳಲ್ಲ ನಮ್ಮ ಪಕ್ಕಿರೇಶನ್ ಹೆಂಡತಿ, ಆಕೆ ಕಡೆ ಆ ಕಡೆ ಸಂಬಂಧದಾಗ ಐತಿ ಒಂದ್ ಹೆಣ್ಣು.
ನಾನು ನೋಡೇನಿ ಕೇಳೋಣಂತ ಸುನೀರು ಚಂದ ಐತಿ ಭಾರಿ ಚಂದ ಐತಿ ಹೌದ್ರಿ ಅತ್ತೀರ ಆತಂಗಾರ ಎಂದು ಹೋಗೋಣ ನೋಡಾಕ ಇನ್ನು ಕೇಳ್ತೀನಿ ನಾ ಅಂತಾನೆ ಅಲ್ಲೇ ನೋಡಕ್ ಹೋಗಕ ತಯಾರಾಗ್ಲಿಕ್ಕೆ ಕೇಳ್ಬೇಕು ಅವ್ರು ಹ್ಞೂ ಅಂದ್ರೆ ಹೋಗ್ಬೇಕು ಹಂಗ ಮಾಡೋಣ ಹುಯಿ ಅಂತ ಹೊಂಟ ಬಿಡದನ ನಡಿ ನಾಷ್ಟ ಪಷ್ಟ ಮಾಡಿ ನಡಿ ಈಗ ಹೇಳಿಯಲ್ಲ ಸ್ವಲ್ಪ ಸಮಾಧಾನದಾಗಿರು ನೋಡೋಣ ಒಂದ್ ಬಿಟ್ಟು 4 ಕೇಳೋಣ ಆಮೇಲೆ ಮುಂದಿನ ವಿಚಾರ ಮಾಡೋಣಂತೆ ಆತ್ರಿ ಆದ್ರೂ ನಮ್ ಗೌರವ್ಗ ಭಾರಿ ಅವಸರವ ಅದೇ ಪಟ ಅವಸರಕ್ಕೆ ಹೋಗಿ ಇದೇ ಉಣ್ಣೋಕಿ 2ನೇ ಸೊಸಿ ತಗೊಂಬಂದ್ಲವ ಯವ್ವ ಬಜಾರಿ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಂತಾನಿ ನಾನು ಆರಾಮದೇನಿ ನೋಡ್ರಿ ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿಪ್ಪ ಹಂಗ ಕತಿ ನೋಡ್ರಿ ಯಾರ್ಯಾರಿಗೆಲ್ಲ ನಮ್ಮ ಕತಿ ಇಷ್ಟ ಆಗಾಕತ್ತೈತಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಒಂದು ಲೈಕ್ ಕೊಡ್ರಿ ಹಂಗ ಶೇರ್ ಮಾಡ್ರಿ ನಮ್ಮ ವಿಡಿಯೋನ ನಿಮ್ಗೆ ಯಾರ್ಯಾರು ಪರಿಚಯ ಅದಾರ ಎಲ್ಲರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊನ ಕೇಳ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಕತಿ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹಂಗ ಏನರ ಕತಿ ಬಗ್ಗೆ ಹೇಳೋದಿದ್ರ ಕಮೆಂಟ್ ಮಾಡಿ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಲ್ಲ ಮಾಡ್ಕೊರಿಪ್ಪ ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ಕತಿ ಮಾಡಕ್ ಇನ್ಸ್ಪಿರೇಷನ್ ರೀ ಬರನ್ರಿ ನಮಸ್ಕಾರ ರೀ